ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಫುಡಿ ಸಿಬ್ಲಿಂಗ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾವು ತುಂಬ ದಿನದಿಂದ ಫುಡಿ ಸಿಬ್ಲಿಂಗ್ಸ್ ಚಾನಲಲ್ಲಿ ಏನೂ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗ್ತಿದ್ದಿಲ್ಲ. ಸೊ ಅದಕ್ಕಾಗಿ ನಾವು ಇನ್ಮೇಲಿಂದ ವೀಡಿಯೋ ಮಿಸ್ ಮಾಡಲಾರ್ದಂಗೆ ಹಾಕ್ತೀವಿ. ಇವತ್ತು ಬಂದ್ಬಿಟ್ಟು ಮೇಲ್ಕೋಟೆ ಸ್ಟೈಲ್ ಪುಳಿಯೋಗರೆ ಮಾಡ್ತಾಯಿದ್ದೀವಿ. ಮೇಲ್ಕೋಟೆ ಸ್ಟೈಲ್ ಪುಳಿಯೋಗರೆ ಮಾಡೋದಕ್ಕೆ ನಾವು ಒಂದು ತವದಲ್ಲಿ ಸ್ವಲ್ಪ ಎಣ್ಣೆ ಮತ್ತು ತುಪ್ಪನ ತೊಗೋಬೇಕು. ತುಪ್ಪ ತೊಗೊಂಡು ತುಪ್ಪನ ನೀಟಾಗಿ ಕಾಯಿಸಬೇಕು. ತುಪ್ಪ ಕಾಯಿಸಿದ ಮೇಲೆ ಕಾಯಿಸೋಕ್ಕಿಂತ ಮುಂಚೆ ನಾವಿಲ್ಲಿ ಶೇಂಗಾ, ಉದ್ದಿನಬೇಳೆ, ಕಡಲೆಬೇಳೆ, ಕೊತ್ತಂಬರಿ ಮತ್ತು ಕೆಂಪು ಒಣಮೆಣಸಿನ್ಕಾಯಿನ ತೊಗೊಂಡಿಟ್ಕೋಬೇಕು. ತುಪ್ಪ ಮತ್ತು ಎಣ್ಣೆ ಕಾದ್ಮೇಲೆ ಇದನ್ನು ನಾವು ಅದಕ್ಕೆ ಹಾಕ್ಕೊಳ್ಳೋಣ ರೀ. ನಾವು ಇದನ್ನು ಈಗ ಹಾಕ್ಕೊಂಡ್ವಿ ರೀ ಎಣ್ಣೆಗೆ. ಈಗ ಇದನ್ನು ನಾವು ನೀಟಾಗಿ ಸ್ವಲ್ಪ ಕೆಂಪಾಗೋ ತನಕ ರೋಸ್ಟ್ ಮಾಡ್ಕೋಬೇಕು ರೀ. ನೀಟಾಗಿ ರೋಸ್ಟ್ ಮಾಡಿಕೊಂಡು ಹಂಗೆ ಕೈ ಆಡಿಸ್ತಾ ಇರಿ, ಇಲ್ಲ ಹೊತ್ತೋಗ್ಬಿಡುತ್ತದೆ. ಹೊತ್ತಿದ್ರೆ ಟೇಸ್ಟ್ ಹೋಗುತ್ತೆ ರೀ. ನಾವಿಲ್ಲಿ ಜೀರಿಗೆ ಮತ್ತು ಸಾಸಿವೆನ ಹಾಕ್ಕೊಳ್ತಿದ್ದೀವಿ ರೀ. ಜೀರಿಗೆ ಸಾಸಿವೆ ಆದಷ್ಟು ಸ್ವಲ್ಪನೇ ಹಾಕ್ರಿ. ಜಾಸ್ತಿ ಹಾಕಿರೋ ಟೇಸ್ಟ್ ಆಗಲ್ಲ ರೀ ಅದು. ಈಗ ಸ್ವಲ್ಪ ಅರಿಶಿನ ಪುಡಿ. ಗ್ಯಾಸ್ ಒಲೆ ಮತ್ತು ಸ್ವಲ್ಪ ನೀವು ಮೀಡಿಯಮ್ ಫ್ಲೇಮಾಗಿ ಇಟ್ಕೋರಿ, ಇಲ್ಲಾಂದ್ರೆ ಹೊತ್ತಿರೋ ಟೇಸ್ಟ್ ಅಂತೂ ಫುಲ್ ಬರ್ಬಾದಾಗುತ್ತೆ ರೀ. ನಾವು ಇಲ್ಲಿ ಮುಂಚೆನೇ ಅನ್ನ ಮಾಡಿಟ್ಕೋಬೇಕು ರೀ, ಅದು ಉದುರು ಅನ್ನ ಮಾಡಿಟ್ಕೋಬೇಕು. ಈಗ ಇದಕ್ಕೆ ನಾವು 1.5 ಸ್ಪೂನ್ ಖಾರ ಪುಡಿ ಹಾಕ್ಕೊಳ್ಳಂಬ್ರಿ. 1.5 ಸ್ಪೂನ್ ಖಾರ ಪುಡಿ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಬೇಕು ರೀ. ಈಗ ಇದಕ್ಕೆ ರೀ ನಾವು ಹಿಂಗೆ ಹಾಕ್ಕೊಳ್ಳಂಬ್ರಿ. ನಾವು ಹಿಂಗೆ ಬ್ರಾಹ್ಮಣರ ಅಡುಗೆ ಒಳಗೆ ಎಲ್ಲದ್ರಾಗೂ ಹಿಂಗೆ ಇರುತ್ತೆ ರೀ. ನಾವಿಲ್ಲಿ LG ಕಂಪ್ನಿದು ಹಿಂಗೆ ಯೂಸ್ ಮಾಡೀವಿ ರೀ. ಇದು ಭಾರಿ ಚಲೋ ಇರ್ತದ. ಈಗ ಹಿಂಗೆ ಮಸಾಲೆ ಎಲ್ಲ ಹಾಕಿ ಸ್ವಲ್ಪ ಕೈ ಆಡಿಸ್ಕೊಳ್ಳಂಬ್ರಿ. ನಾವಿಲ್ಲಿ ಮುಂಚೆನೇ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ನೆನೆ ಇಟ್ಕೋಬೇಕು ರೀ. ಪುಳಿಯೋಗರೆ ಪುಡಿ ಹಾಕ್ಕೊಂಡು ಆಮೇಲೆ ಹುಣಸೆಹಣ್ಣಿಂದ ಅದು ರೆಡಿ ಮಾಡಿರ್ತೀವಲ್ಲ ಅದು ಹಾಕ್ಕೋಬೇಕು ರೀ. ಪುಳಿಯೋಗರೆ ಪೌಡ್ರ್ ಹಾಕಿ ಮಿಕ್ಸ್ ಮಾಡಬೇಕು. ಹಾಂ, ಈಗ ಇದನ್ನು ಒಂಚೂರು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರಿ. ಈಗ ನಾವು ಇದಕ್ಕೆ ಹುಣ್ಸೆಹಣ್ಣು ನೀರು ಹಾಕ್ಕೊಳ್ಳಂಬ್ರಿ. ಈಗ ಹುಣ್ಸೆಹಣ್ಣು ನೀರು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಂಬ್ರಿ. ಹುಣ್ಸೆಹಣ್ಣು ನೀರು ಹಾಕೋದ್ರಿಂದ ಹುಳಿ ಟೇಸ್ಟ್ ಬರುತ್ತಲ್ಲ ರೀ, ಅದಕ್ಕೆ ನಾವು ಹಾಕ್ಕೊಳ್ತೀವಿ. ಈಗ ಇದನ್ನು ಕಲಿಸ್ಕೊಳ್ಳಂಬ್ರಿ. ಮೀಡಿಯಮ್ ಫ್ಲೇಮೇ ಇಟ್ಕೋರಿ, ಸಣ್ಣನೂ ಇಟ್ಕೋರಿ. ಯಾಕಂದ್ರೆ ಫುಲ್ ಜೋರು ಇಟ್ಟರೆ ಅದು ಇದು ಆಗಿಬಿಡುತ್ತೆ ರೀ, ಹೊತ್ತೋಗ್ಬಿಡುತ್ತೆ. ಇಲ್ಲಿ ನಾವು ಮೊದಲೇ ಮಾಡಿಟ್ಕೊಂಡಿರೋ ಅನ್ನಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ರೀ. ನಾವು ಬೇಕಂದ್ರೆ ನಾವಿಲ್ಲಿ ಗೊಜ್ಜು ಮಾಡ್ಕೊಂಡು ಹಾಕ್ತೀವಲ್ಲ, ಇದಕ್ಕೂ ಹಾಕ್ಕೋಬೋದು, ಅನ್ನಕ್ಕೂ ಹಾಕ್ಕೋಬೋದು. ಡೈರೆಕ್ಟ್ ಅನ್ನಕ್ಕೆ ಹಾಕ್ಕೊಂಡ್ರೆ ಚಲೋ ರೀ. ಗೊಜ್ಜಾಗಿ ಹಾಕಿದರೆ ಇನ್ನೂ ಹಂಗೆ ಸ್ವಲ್ಪ ಉಪ್ಪು ಟೇಸ್ಟ್ ಉಳಿತಂತ ನಾವು ಡೈರೆಕ್ಟ್ ಅನ್ನಕ್ಕೆ ಹಾಕ್ಕೊಳ್ತೀವಿ ರೀ. ಈಗ ಇದು ಕುದೀಲಿ ಹತ್ತದ್ರಿ, ಸ್ವಲ್ಪ ಕುದಿಬೇಕು. ಕುದ್ಮ್ಯಾಗ ಇದಕ್ಕೆ ನಾವು ಹುಣ್ಸೆಹಣ್ಣು ಹಾಕಿದ್ರಿಂದ ಒಂಚೂರು ಬೆಲ್ಲ ಹಾಕಂಬ್ರಿ, ಟೇಸ್ಟ್ ಚೆನ್ನಾಗಿ ಬರುತ್ತಂತ. ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಂಬ್ರಿ, ಸ್ವಲ್ಪ ಬೆಲ್ಲ ಕರಗಂಗೆ. ಇಲ್ಲಿ ನಾವು ಅನ್ನ ಉದುರಾಗ್ಯದ ನೋಡ್ರಿ, ಈ ಮಟ್ಟಕ್ಕೆ ಆಗಬೇಕು. ನೀವು ಬೇಕಿದ್ರೆ ಅನ್ನ ಒಂದು ಅರ್ಧ ತಾಸು ಮುಂಚೆನೇ ಮಾಡಿಟ್ಕೊಂಡ್ರು ಅಡ್ಡಿ ಇಲ್ಲ ರೀ. ಈಗ ಇಲ್ಲಿ ಗೊಜ್ಜು ರೆಡಿ ಆಗ್ಯದ್ರಿ ನೋಡ್ರಿ. ಎಣ್ಣೆ ಎಲ್ಲ ಹೆಂಗೆ ಮ್ಯಾಲೆ ಬಿಡ್ಲಿ ಹತ್ತದ. ಈಗ ನಾವು ಈ ಮಾಡಿಟ್ಕೊಂಡಿರೋ ಗೊಜ್ಜನ್ನ ನಾವು ಅನ್ನಕ್ಕೆ ಹಾಕ್ಕೊಳ್ಳಂಬ್ರಿ. ನೋಡಿರಿ, ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೋರಿ. ಇಲ್ಲಿ ನಾವು ಸ್ವಲ್ಪ ಬೇಕು, ಎಷ್ಟು ಅನ್ನಕ್ಕೆ ಬೇಕು ಅಷ್ಟು ಕನ್ಸಿಸ್ಟೆನ್ಸಿಗೆ ಹಾಕ್ಕೊಂಡಿವ್ರಿ. ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಂಬ್ರಿ. ನೋಡಿರಿ, ನಮ್ಮದು ಮೇಲ್ಕೋಟೆ ಸ್ಟೈಲ್ ಪುಳಿಯೋಗರೆ ಈಗ ರೆಡಿ ಆಗ್ಯದ್ರಿ. ನೋಡಿರಿ, ನಮ್ಗೆ ಇಲ್ಲಿ ಗಾರ್ನಿಷಿಂಗ್ ಮಾಡೋಕ್ಕೆ ಕೊತ್ತಂಬರಿ ಇದ್ದಿದ್ದಿಲ್ಲ ರೀ, ಸೊ ಅದಕ್ಕೆ ನಾವು ಸ್ಕಿಪ್ ಮಾಡ್ಕೊಂಡೀವಿ. ನಿಮಗೆ ಬೇಕಂದ್ರೆ ನೀವು ಹಾಕ್ಕೋರಿ.
ನೋಡಿರಿ ಗೈಸ್ ಎಷ್ಟು ಚೆನ್ನಾಗಾಗಿದೆ. ಈಗ ನಮ್ಮ ಮಮ್ಮಿ ಅವ್ರು ಟೇಸ್ಟ್ ಮಾಡಲಿ ಹತ್ತಾರ, ನೋಡೋಣ ಏನಂತಾರಂತ. ಸೂಪರ್ಬ್ ಆಗ್ಯದಂತ ಹೇಳತ್ತಾರ್ರಿ. ನೋಡಿರಿ ಬೆಂಕಿ ಆಗ್ಯದಂತ. ಇದೇ ಥರ ಈಗ ನೋಡಿರಿ ನಾನು ಟೇಸ್ಟ್ ಮಾಡತ್ತೀನಿ. ವಾವ್ ಮಸ್ತ್ ಆಗ್ಯದ್ರಿ. ಮೇಲ್ಕೋಟೆ ಸ್ಟೈಲ್ ಪುಳಿಯೋಗರೆ ಯಮ್ಮಿ ಆಗ್ಯದ್ರಿ. ಇದೇ ರೀತಿ ವಿಡಿಯೋಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ, ಶೇರ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿರಿ, ಮತ್ತು ಫಾಲೋ ಮಾಡಿರಿ, ಲೈಕ್ ಮಾಡಿರಿ. ಹಂಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿರಿ. ಯಾವುದೇ ವೀಡಿಯೋ ಮಾಡಿದ್ರು ಬರುತ್ತೆ ನಿಮ್ಗೆ. ಥ್ಯಾಂಕ್ ಯು.